ನಿನ್ನೆ ಒಂದು ಹೇಳಿಕೆಯನ್ನು ಗಮನಿಸಿದ್ರಿ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮಂಡ್ಯದಲ್ಲಿ ಮಾತಾಡ್ತಾ ಇದ್ರು. ಈ ಬಾರಿ 8 ಅಭ್ಯರ್ಥಿಗಳಿಗೆ, ಒಕ್ಕಲಿಗ ಸಮಾಜದ 8 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ, ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿಕೊಡಬೇಕು. ಮತ್ತೊಂದು ಕಡೆ ನಿಮಗೆ ಗೊತ್ತಿದೆ, ಮೈಸೂರಲ್ಲಿ ಪ್ರತಾಪ್ ಸಿಂಹ ಕಳೆದ 10 ವರ್ಷದಲ್ಲಿ ಅವರು ಮಾಡಿದಂಥ ಕೆಲಸ ಇವೆಲ್ಲನೆಲ್ಲ ಬದಿಗೊತ್ತಿ ಯದುವೀರ್ ಅವರಿಗೆ, ಯುವರಾಜ ಯದುವೀರ್ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಈಗ ಇದರ ಬಗ್ಗೆ ದೊಡ್ಡ ಚರ್ಚೆಗಳು ಶುರುವಾಗಿದೆ. ಅದು ಕೂಡ BJP ಪಾಳಯದಲ್ಲ, ಕಾಂಗ್ರೆಸ್ ಪಾಳಯದಲ್ಲಿ. ಅಸಲಿಗೆ ಪಟ್ಟಿಯಲ್ಲಿ ಯದುವೀರ್ ಹೆಸರು ಇರಲೇ ಇಲ್ವಂತೆ. ಆದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದು ಯಾವುದೇ BJPಯವರಲ್ಲ, ಅಥವಾ ಮೈಸೂರಿನ ಯಾವುದೇ BJP ನಾಯಕರಲ್ಲ. ಬದಲಿಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಸನ್ಮಾನ್ಯ ದೇವೇಗೌಡರು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿ ಯದುವೀರ್ ಅವರನ್ನು ನಿಲ್ಲಿಸಿದ್ದಾರೆ ಅಂತ ಬೇರೆ ಯಾರು ಹೇಳಿದ್ದಲ್ಲ. ಸಚಿವರು ಆಗಿರುವಂಥ ಪಶುಸಂಗೋಪನಾ ಸಚಿವರಾಗಿರುವಂಥ ಕೆ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಕ್ಕೆ ಇದು ಕಡಿಮೆ ಆಗಿಲ್ಲ. ಆ ಕಡೆ ಸಿದ್ದರಾಮಯ್ಯ ಅವರು ಕೂಡ ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂಥೇಳಿ ಕಿಡಿಕಾರೋ ಮೂಲಕ ಒಕ್ಕಲಿಗರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ನ, ಒಂದು ಟ್ರಂಪ್ಡ್ ಕಾರ್ಡ್ ಬಿಟ್ಟಿದ್ದಾರೆ. ಅವರಿಬ್ಬರ ಹೇಳಿಕೆಯನ್ನು ಗಮನಿಸಿ. ಪ್ರತಾಪ ಸಿಂಹ ಅವರು ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯವರಲ್ಲ. ಅವರು ಹಾಸನ ಜಿಲ್ಲೆ ಸಕಲೇಶ್ಪುರದವರು. ಅವರು ಇಲ್ಲಿ ಬಂದು ಏನು ಪ್ರಲಾಪ ಮಾಡಿದ್ದು, ಬರೀ ಸುಳ್ಳು ಹೇಳಿದ್ದು. ಪಾಪ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ಟಿಕೆಟೇ ಕೊಡಲಿಲ್ಲ ಈ ಸರಿ. ಅವ್ರಿಗೆ ಟಿಕೆಟೇ ಕೊಡಲಿಲ್ಲ. ಅವ್ರು ಯಾವ ಜಾತಿಯವರು? ಒಕ್ಕಲಿಗ ಜಾತಿಯವರು. ಒಕ್ಕಲಿಗ ಜಾತಿ ಮೈಸೂರು, ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತನದವರು ಕೊಟ್ಟಿದ್ದಾರೆ. ಏನು ಇದಕ್ಕಿದ್ದಂಗೆ ಯದುವೀರ್ ಹೆಸರು ಬರ್ತಾ ಇದೆಯಂತಲ್ಲಪ್ಪ. ಅಯ್ಯೋ, ನಮ್ಮ ದೇವೇಗೌಡರು ಇದು ಮಾಡ್ತಾ ಇರೋದು ಕಾರಣ ಅವ್ರು ದೇವೇಗೌಡ ಯದುವೀರನ್ನು ನಿಲ್ಲಿಸ್ತಾ ಇದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಲಿಸೋಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡರು. ಒಂದು ಕಡೆ ಸಿದ್ದರಾಮಯ್ಯನವರು ಏನು ಹೇಳಿದರು, ಒಕ್ಕಲಿಗ ಸಮುದಾಯ ಮೈಸೂರು ಕೊಡಗು ಭಾಗದಲ್ಲಿ ಜಾಸ್ತಿ ಇದೆ, ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ, ಆ ಒಕ್ಕಲಿಗರು ಅಂತ ಒಂದು ರೀತಿಯಲ್ಲಿ ರೆಬೆಲ್ ಆಗಬೇಕು ಅನ್ನೋಂಥ ಒಂದು ರಾಜಕೀಯ ದಾಳ. ಆದರೆ ವೆಂಕಟೇಶ್ ಅವರೇನು ಹೇಳ್ತಾರೆ, ದೇವೇಗೌಡರು ತಪ್ಪಿಸಿದ್ದು ಅಂತೇಳಿ. ದೇವೇಗೌಡರು ಕೂಡ ಒಕ್ಕಲಿಗ ಸಮುದಾಯದವರು, ಅದನ್ನು ಒಕ್ಕಲಿಗ ಸಮುದಾಯ ಯಾವ ರೀತಿ ಸ್ವೀಕಾರ ಮಾಡುತ್ತೆ? ಇದು ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಒಂದಂತೂ ಭಾಳ ಸ್ಪಷ್ಟ, ಒಕ್ಕಲಿಗರಿಗೆ ಅನ್ಯಾಯವಾಗಿದೆ ಅನ್ನುವಂಥ ಸಂದೇಶವನ್ನು ಸಾರುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಹೇಳಿಕೆಯಿಂದ ಗಮನಿಸ್ಬೋದು. ಆಮೇಲೆ ನಿನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಹೇಳಿಕೆ, 8 ಜನರಿಗೆ ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಯಾಕೆಂದರೆ ಕಳೆದ ಬಾರಿ 6% ಆ ಭಾಗದಲ್ಲಿ ಹೆಚ್ಚುವರಿ ವೋಟ್ ಬಂದಿತ್ತು. ಈ ನಡುವೆ ನಿಜವಾಗಲೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಯಾರು ಕಾರಣ? ಅನೇಕರು ಯಡಿಯೂರಪ್ಪ ಕಾರಣ ಕೂಡ ಹೇಳಿದರು. ಈಗ ವೆಂಕಟೇಶ್ ಅವರು ದೇವೇಗೌಡರ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಅವತ್ತು ಏನಾಯಿತು ಗೊತ್ತಾ ಅಲ್ಲಿ? ಅದರ ಒಂದು ಮಾಹಿತಿ ಈಗ ಹೊರ ಬರ್ತಾ ಇದೆ. ಯದುವೀರ್ಗೆ ಟಿಕೆಟ್ ಕೊಡಿಸಿದ್ಯಾರು, ಪ್ರತಾಪ್ ಸಿಂಹಗೆ ತಪ್ಪಿಸಿದ್ಯಾರು? ಪ್ರತಾಪ್ ಸಿಂಹಗೆ ತಪ್ಪಿಸಿದ್ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಯದುವೀರ್ ಅವರನ್ನ BJPಗೆ ಕರ್ಕೊಂಬಂದಿದ್ಯಾರು? ನಿಜ ಹೇಳಬೇಕು ಅಂತಂದರೆ, ಹೇಗೆ BJP ಮತ್ತು JDS ನಡುವೆ ಮೈತ್ರಿ ಆಯಿತು ಅಂತೇಳಿ ಕರ್ನಾಟಕದ ಯಾವುದೇ BJP ನಾಯಕರಿಗೂ ಗೊತ್ತಿರಲಿಲ್ವೋ, ಹಾಗೇನೇ ಯದುವೀರ್ ಅವರ ಮಾಹಿತಿ, ಯದುವೀರ್ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋಂಥ ಮಾಹಿತಿ ಕರ್ನಾಟಕದ ಯಾವೊಬ್ಬ BJP ನಾಯಕರಿಗೂ ಇರಲಿಲ್ಲ. ಪ್ರತಾಪ್ ಸಿಂಹಗೆ ಪಾಸ್ ವಿವಾದವೇ ಮುಳುವಾಯ್ತಂತೆ ಬಹುತೇಕ. ಅಂದರೆ ಯಾವಾಗ ಹೊಸ ಸಂಸತ್ ಭವನ ಉದ್ಘಾಟನೆ ಆಗುತ್ತೆ, ನರೇಂದ್ರ ಮೋದಿಯವರ ಕನಸಿನ ಕೂಸದು, ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಅವರು ಕನಸು ಕಾಣ್ತಾ ಇರ್ತಾರೆ ಖಂಡಿತವಾಗಲೂ. ಆದರೆ ಚರ್ಚೆ ಆಗಿದ್ದು ಅಲ್ಲಿ ಏನು ಪಾಸ್ ಪಡ್ಕೊಂಡು ಒಳಗೆ ಬಂದವರು ಕಲರ್ ಬಾಂಬೆಯನ್ನು ಹಾಕಿದ್ರಲ್ಲ, ಅದು ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು, ಟಿಕೆಟ್ ತಪ್ಪು ಹೋಯಿತು ಅಂತ ಒಂದು ಕಾರಣ. ಅವತ್ತು BJP ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೀತಾ ಇತ್ತು ದೆಹಲಿಯಲ್ಲಿ. ಕೇಂದ್ರ ಚುನಾವಣಾ ಸಮಿತಿ ಸಭೆ, ಯಡಿಯೂರಪ್ಪನವರು ಕೂಡ ಅದರಲ್ಲಿರ್ತಾರೆ, ನರೇಂದ್ರ ಮೋದಿಯವರು ಕೂಡ ಇರ್ತಾರೆ, ಅಮಿತ್ ಶಾ ಅವರು ಕೂಡ ಇರ್ತಾರೆ, ಸಂತೋಷ್ ಅವರು ಕೂಡ ಇರ್ತಾರೆ. ಮೈಸೂರು ಕೊಡಗು ಅಭ್ಯರ್ಥಿ ಬದಲಿಸಲು ಅಲ್ಲಿ ತೀರ್ಮಾನ ಆಗತ್ತೆ.
ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಯದುವೀರ್ ಅವರ ಹೆಸರನ್ನು ಪ್ರಪ್ರಥಮವಾಗಿ ಎಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯದುವೀರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದು ನನ್ ಅದರ್ ದೆನ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಹೇಳಿದಾಗ ಎಲ್ಲ ಬೆಚ್ಚಿ ಬೀಳ್ತಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರಂತೆ, ಮೈಸೂರು ಮಹಾರಾಜರ ಜೊತೆ ಮಾತನಾಡಿದ್ದೀರಾ ಅಂತ ಕೇಳ್ತಾರೆ. ಮೈಸೂರು ಟಿಕೆಟ್ ಬಗ್ಗೆ ತೊಂದರೆ ಆಗಬಾರದು ಅಂತೇಳಿ ಫಸ್ಟ್ ಟೈಮ್ ಯದುವೀರ್ ಅವರ ಹೆಸರನ್ನು ಕೇಳ್ಕೊತಾರೆ. ಮೋದಿ ಈ ಯದುವೀರ್ ಅವರ ಹೆಸರು ಹೇಳ್ತಾ ಇದ್ದ ಹಾಗೆ ಒಂದು ಕ್ಷಣ ದಂಗಾಗ್ಬಿಟ್ರಂತೆ ಯಡಿಯೂರಪ್ಪನವರು. ಅಂದರೆ ಆಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ಇಲ್ಲ, ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ. ಹಾಗಿದ್ರೆ ಯದುವೀರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ಯಾರು ನರೇಂದ್ರ ಮೋದಿಯವರ ಪರವಾಗಿ? ಯದುವೀರ್ ಅವರ ಮನವೊಲಿಸಿದ್ದು, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಲಿಯ ಸ್ಥಳೀಯ RSS ಪ್ರಚಾರಕರು. ಆ ಕಾಂಟ್ಯಾಕ್ಟನ್ನು ನರೇಂದ್ರ ಮೋದಿ ಇಟ್ಕೊಂಡಿದ್ರು. ರಾಜರನ್ನು ಸಂಪರ್ಕ ಮಾಡಿದ್ದು ತಕ್ಷಣವೇ ಕೈಪಾಳಯಕ್ಕೂ ಗೊತ್ತಾಯಿತು. ಕೈಪಾಳಯಕ್ಕೆ ಗೊತ್ತಾಯಿತು. ಯಾರು ಫೋನ್ ಮಾಡಬೇಕು? ಸಿದ್ದರಾಮಯ್ಯ ಫೋನ್ ಮಾಡಿದ್ರು ರಾಜರಿಗೆ, ಯದುವೀರ್ ಅವರಿಗೆ. ಅಂದರೆ ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದ ನಿಂತ್ಕೊಳ್ಳಿ ಅಂಥೇಳಿ. ಆದರೆ ಆಗ ಟೈಮ್ ಆಗೋಗಿತ್ತು. ಅದಕ್ಕಾಗಿ ಎಲ್ಲೂ ಕೂಡ ಮಹಾರಾಜರ ವಂಶ ಅಥವಾ ಯದುವೀರ್ ಅವರನ್ನ ಎಲ್ಲೂ ಕೂಡ ಟೀಕೆ ಮಾಡುವಂಥ ವಿಚಾರಕ್ಕೆ ಕಾಂಗ್ರೆಸ್ ಕೈ ಹಾಕ್ತಾ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ಮಾಡಿದ್ರು. ಒಂದಂತೂ ಭಾಳ ಸ್ಪಷ್ಟ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಒಂದು ದೊಡ್ಡ ಕಾರಣ ಆ ಪಾಸ್ ವಿಚಾರ, ಸಂಸತ್ನ ಪಾಸ್ ವಿಚಾರ. ಯದುವೀರ್ ಅವರನ್ನು BJP ಕರ್ಕೊಂಬಂದಿದ್ದು ನರೇಂದ್ರ ಮೋದಿ ಮತ್ತು RSS ಕಾರ್ಯಕರ್ತರು, RSS ಪ್ರಚಾರಕರು, ದೊಡ್ಡ ನಾಯಕರುಗಳಿರ್ತಾರೆ. ಈ ನಡುವೆ ನಿನ್ನೆ ಈ ವರುಣಾ ಕ್ಷೇತ್ರ ಇದೆಯಲ್ಲ, ಸಿದ್ದರಾಮಯ್ಯನವರು MLA ಆಗಿರುವಂಥ ವರುಣಾ ಕ್ಷೇತ್ರ ಲೋಕಸಭಾ ಚುನಾವಣೆ ಬಂದಾಗ ಪಕ್ಕದ ಚಾಮರಾಜನಗರಕ್ಕೆ ಬರುತ್ತೆ. ಚಾಮರಾಜನಗರದಲ್ಲಿ HC ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅಲ್ಲಿ ಅಭ್ಯರ್ಥಿ. ಅಲ್ಲೊಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ, ನಾನಿಲ್ಲಿಯ ಸಿಟ್ಟಿಂಗ್ MLA, ನಿಮಗೆ HC ಮಹದೇವಪ್ಪ ಗೊತ್ತು, ನಾನು ಗೊತ್ತಿದೆ, ನನ್ನ ಮಗ ಇಲ್ಲಿಯ ಮಾಜಿ MLA. ಈ ಬಾರಿ ವರುಣಾ ಕ್ಷೇತ್ರದಲ್ಲಿ 60,000 ವೋಟ್ ಲೀಡ್ ಬರಬೇಕು. 60,000 ವೋಟ್ ಲೀಡ್ ಬಂದರೆ ನನ್ನನ್ನು ಯಾರು ಅಲ್ಗಾಡಿಸೋಕ್ಕಾಗಲ್ಲ, ಯಾರು ನನ್ನನ್ನು ಮುಟ್ಟೋಕ್ಕಾಗಲ್ಲ ಅಂತಂದರೆ ಹೆಂಗೆ? ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋಕ್ಕಾಗಲ್ವಾ? ಆ ಥರ ಹೇಳಿದ್ರಾ ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಜಿಜ್ಞಾಸೆ ಶುರುವಾಗಿದೆ. ಇದರ ಹಿಂದಿನ ಮರ್ಮ ಏನು? ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. 60,000 ಲೀಡ್ ಗೆಲ್ಲಿಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನು ಬಿಡಕ್ಕಾಗಲ್ಲ. ನಿನ್ನೆ ಈ ಹೇಳಿಕೆ ನೀಡಿ ಅಚ್ಚರಿ ಹಾಗೂ ರಾಜಕೀಯ ಬದಲಾವಣೆ ಚರ್ಚೆ ಹುಟ್ಟು ಹಾಕಿದ್ದ ಸಿದ್ದರಾಮಯ್ಯ ಇಂದು ಮತ್ತೊಂದು ಹೇಳಿಕೆ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಲಬಾರದು. ಈಗ 77 ವರ್ಷ, ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದರೆ 81, 82 ಆಗ್ಬಿಡ್ತದೆ. ಮತ್ತೆ ಆರೋಗ್ಯನೂ ಇರೋದಿಲ್ಲ, ಮತ್ತು ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ. ಇದಕ್ಕೆ ಎಂಥೂಸಿಯಾಸಮ್ ಕೆಲಸ ಮಾಡೋಕ್ಕಾಗುತ್ತಾ? ಸಿದ್ದರಾಮಯ್ಯ ಚುನಾವಣೆಯ ಹೊತ್ತಲ್ಲಿ ಯಾಕೆ ಈ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಚರ್ಚೆಯ ವಿಷಯವಾಗಿದೆ. ಸಿದ್ದರಾಮಯ್ಯ ನಿಜವಾಗಿಯೂ ರಾಜಕೀಯ ನಿವೃತ್ತಿ ಮಾತುಗಳನ್ನು ಆಡ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯ ಚುನಾವಣೆಯನ್ನ ಗೆಲ್ಲಲು ಭಾವುಕ ಭಾಷಣ ಮಾಡ್ತಾ ಇದ್ದಾರಾ, ಅಥವಾ ಹಳೆ ಮೈಸೂರು ಗೆಲ್ಲಲೇಬೇಕು ಅನ್ನುವ ಒತ್ತಡದಿಂದ ಈ ರೀತಿ ಹೇಳಿಕೆ ಕೊಡ್ತಿದ್ದಾರಾ, ಅಥವಾ ಫಲಿತಾಂಶದ ಬಳಿಕ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಶುರುವಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಖುದ್ದು ಸಿದ್ದರಾಮಯ್ಯ ಅವರೇ ಉತ್ತರಿಸಬೇಕಿದೆ.